ರಾಜ್ಯದಲ್ಲಿ ಶಾಂತಿ ಮುಖ್ಯನೇ ಹೊರತು ಯಾವುದೋ ಒಂದು ಜಯಂತಿ ಮುಖ್ಯ ಅಲ್ಲ. ಈ ದೇಶ, ಈ ನಾಡು ಕಂಡಂತಹ ಮಹನೀಯರು ಸಂತ ಶಿಶುನಾಳ ಶರೀಫರು. ಇಂಥ ಒಂದು ಮಹನೀಯರ ಜಯಂತಿ ಮಾಡದಿರೋದು ತುಂಬ ದುಃಖಕರ ಸಂಗತಿ. ಇದೇ ಜುಲೈನಲ್ಲಿ ಅವ್ರದ್ದು ಒಂದು ಜಯಂತಿ ಬರುತ್ತೆ, ಅಷ್ಟೊತ್ತಿಗೆ ಆಚರಣೆ ಮಾಡುವಂಥ ಒಂದು ಕೆಲಸ ಮಾಡಿಕೊಡ್ತಾರೆ ಅಂತ ನನಗೆ ಎಲ್ಲೋ ಒಂದು ಕಡೆ ಭರವಸೆ ಇದೆ. ಶಾಂತಿ, ಸತ್ಯ, ಅಹಿಂಸೆಗೆ ಹೆಸರಾದಂತಹ ಗಾಂಧೀಜಿರವರ ಜಯಂತಿ. ಯಾವುದೇ ಒಂದು ಹೋರಾಟ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಗಾಂಧೀಜಿ ಪ್ರತಿಮೆಯಿಂದ ಪ್ರಾರಂಭ ಮಾಡ್ತಾರೆ. ಯಾಕೆ ಅಂದರೆ ಅವ್ರಿಗೆ ಎಲ್ಲೋ ಒಂದು ಕಡೆ ಜಯ ಸಿಗುತ್ತದೆ ಅನ್ನೋ ಒಂದು ನಂಬಿಕೆ ಇರುತ್ತದೆ. ಹಾಗಾಗಿ ನಾವು ಕೂಡ ಇವತ್ತು ಗಾಂಧಿ ಜಯಂತಿಯ ಅಂಗವಾಗಿ ನಮಗೂ ಜಯ ಸಿಗ್ತದೆ, ನಮಗೂ ಈ ಒಂದು ಜಯಂತಿ ಮಾಡೋ ಅವಕಾಶ ಸಿಗ್ತದೆ ಅಂತೇಳ್ಬಿಟ್ಟು ನಾವು ಈ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಇವತ್ತು ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂ ಫೌಂಡೇಶನ್ ವತಿಯಿಂದ ನಾವು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಒಂದು ಕಾರ್ಯಕ್ರಮ, ಅಂದರೆ ಗಾಂಧಿ ಭವನ ಉದ್ಘಾಟನೆ ಕಾರ್ಯಕ್ರಮ ಇತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು, ರಾಜಕೀಯ ವ್ಯಕ್ತಿಗಳು, ಅದೇ ರೀತಿ ನಮ್ಮ ಜಿಲ್ಲಾಧಿಕಾರಿಗಳು, ಎಲ್ಲ ಇಲಾಖೆಯ ಸಿಬ್ಬಂದಿಗಳ ವರ್ಗದ ಒಂದು ಮುಂದೆ ನಾವು ಒಂದು ಮನವಿ ಪತ್ರವನ್ನು ನೀಡಿದ್ದೇವೆ. ಅದೇನೆಂದರೆ, ಈ ರಾಜ್ಯದಲ್ಲಿ ರಾಜ್ಯ ಸರ್ಕಾರದಿಂದ ಹಲವಾರು ಜಯಂತಿಗಳನ್ನು ಆಚರಣೆ ಮಾಡ್ತಾ ಇದ್ದಾರೆ. ತುಂಬ ಸಂತೋಷ. ನಾವು ಕೂಡ ಎಲ್ಲ ಜಯಂತಿಗಳು ಕೂಡ ನಮ್ಮ ಕಚೇರಿಯಲ್ಲಾಗಲಿ ಇಲ್ಲ ಆ ಮಹನೀಯರ ಪ್ರತಿಮೆಗಳ ಹತ್ರ ನಾವು ಕೂಡ ಆಚರಣೆ ಮಾಡ್ತೀವಿ. ಆದರೆ ರಾಜ್ಯ ಸರ್ಕಾರ ನಮ್ಮ ಮುಸಲ್ಮಾನರಿಗೆ ಯಾವುದೇ ರೀತಿಯ ಒಂದು ಜಯಂತಿಯನ್ನು ಆಚರಣೆ ಮಾಡುವಂಥ ಒಂದು ಸಂದರ್ಭ ಮಾಡಿಕೊಡ್ದಿರ ಇರೋದು ಬಹಳ ದುಃಖಕರ ಸಂಗತಿ. ಹಾಗಾಗಿ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಟಿಪ್ಪು ಜಯಂತಿಯನ್ನು ಆಚರಣೆ ಪ್ರಾರಂಭ ಮಾಡಿತ್ತು. ಅದು ಕೆಲವು ವಿರೋಧ ಮಧ್ಯೆ ರಾಜ್ಯದಲ್ಲಿ ಅಶಾಂತಿ ಉಂಟು ಆಗಿರೋದ್ರಿಂದ ಜಯಂತಿಯನ್ನು ರದ್ದು ಮಾಡಿದ್ರು. ನಾವು ಕೂಡ ಅದಕ್ಕೇನು ಚಕಾರ ಎತ್ತಿಯಲ್ಲ. ಯಾಕೆ ಅಂದರೆ ರಾಜ್ಯದಲ್ಲಿ ಶಾಂತಿ ಮುಖ್ಯನೇ ಹೊರತು ಯಾವುದೋ ಒಂದು ಜಯಂತಿ ಮುಖ್ಯ ಅಲ್ಲ ಅಂತ ನಮಗೂ ಕೂಡ ಎಲ್ಲೋ ಒಂದು ಕಡೆ ಅನಿಸ್ತು. ನಾವೆಲ್ಲರೂ ಶಾಂತಿಯುತವಾಗಿ ಬಾಳಬೇಕು, ಜಯಂತಿ ಮುಖ್ಯ ಅಲ್ಲ ಅಂತ ನಾವು ಸುಮ್ಮನೆ ಇದ್ವಿ. ಈಗ ನಮಗೆ ತೋರಿಸ್ತಾ ಇರೋದು ಒಂದೇ, ಏನಂದರೆ ಈ ದೇಶ, ಈ ನಾಡು ಕಂಡಂತಹ ಮಹನೀಯರು ಸಂತ ಶಿಶುನಾಳ ಶರೀಫರು. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಶಿಶುವಿನಹಾಳ ಗ್ರಾಮದಲ್ಲಿ 1819 ಜುಲೈ 3ರಂದು ಜನಿಸಿದ ಸಂತ ಶಿಶುನಾಳ ಶರೀಫರು. ಅವರು ಜನಿಸಿದ್ದು ಮೊಹಮ್ಮದಿಯರ ಜಾತಿಯಲ್ಲಾದರೂ ಕೂಡ ಅವರ ಗುರುಗಳು ಒಬ್ಬ ಹಿಂದೂ ಮಹನೀಯರು, ಹಿಂದೂ ಸಂತರು. ಯಾಕೆ ನಾನು ಈ ಮಾತಾಡೋಕ್ಕೆ ಹೇಳಿ ಇಷ್ಟಪಡ್ತೇನೆ ಅಂದರೆ, ಒಬ್ಬ ದೇವ್ರಿಗೆ ಯಾರಾದರೂ ಪ್ರಾಪ್ತಿ ಮಾಡಬೇಕು, ದೇವ್ರ ಹತ್ರ ಅವರೊಬ್ಬ ಸಂತ ಅನಿಸ್ಕೋಬೇಕಂದ್ರೆ ಯಾವುದೋ ಒಂದು ಜಾತಿ ಧರ್ಮದ ಅವಶ್ಯಕತೆ ಇಲ್ಲ ಅಂತ ತೋರಿಕೊಟ್ಟಿರೋರು ಮಹಾನ್ ಸಂತ ಶಿಶುನಾಳ ಶರೀಫರು. ಇಂಥ ಒಂದು ಮಹನೀಯರ ಜಯಂತಿ ಮಾಡದಿರೋದು ತುಂಬ ದುಃಖಕರ ಸಂಗತಿ. ನಾನು ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊತೇನೆ. ಇವತ್ತು ನಾವು ಗಾಂಧಿ ಭವನದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ MC ಸುಧಾಕರ್ ಅವರಿಗೆ, ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕರಾದಂತಹ ಪ್ರದೀಪ್ ಈಶ್ವರ್ ಅವರಿಗೆ ಒಂದು ಮನವಿ ಪತ್ರವನ್ನು ನೀಡಿದ್ದೇವೆ. ಈ ಒಂದು ಮನವಿ ಪತ್ರವನ್ನು ನಮ್ಮ ಶಾಸಕರು, ನಮ್ಮ ಸಚಿವರು ಮುಂದಿನ ಅಧಿವೇಶನದಲ್ಲಿ ಈ ಒಂದು ಪ್ರಸ್ತಾವನೆಯನ್ನು ಇಟ್ಟು ಅಧಿವೇಶನದಲ್ಲಿ ಬಿಲ್ ಪಾಸ್ ಮಾಡೋದ್ರ ಮುಖಾಂತರ ರಾಜ್ಯದ ಎಲ್ಲ ಶರೀಫರ, ಸಂತ ಶಿಶುನಾಳ ಶರೀಫರ ಏನು ಅನ್ಯಾಯಿಗಳು, ಏನು ಭಕ್ತಾದಿಗಳಿದ್ದಾರೆ, ಅವರು ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸೇರಿದವರಲ್ಲ, ಅವ್ರಿಗೆಲ್ಲರೂ ದೇವರು ಅಂತಾನೆ ಭಾವಿಸ್ತಾರೆ. ಅಂಥ ಒಬ್ಬ ಮಹನೀಯರ ಜಯಂತಿ ನಮ್ಮ ಸರ್ಕಾರ ಆಚರಣೆ ಮಾಡ್ತದೆ ಮುಂದಿನ ದಿನಗಳಲ್ಲಿ ಅಂತ ಭರವಸೆಯಿಂದ ನಾವು ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಈ ಮನವಿ ಪತ್ರವನ್ನು ನಮ್ಮ ಮಾನ್ಯ ಸಚಿವರು, ನಮ್ಮ ಮುಖ್ಯಮಂತ್ರಿಗಳು ನೀಡೋದ್ರ ಮುಖಾಂತರ ನಮಗೆ ಮುಂದಿನ ದಿನಗಳಲ್ಲಿ, ಅಂದರೆ ಮುಂದೆ ಜುಲೈನಲ್ಲಿ ಅವ್ರದ್ದು ಒಂದು ಜಯಂತಿ ಬರುತ್ತೆ, ಅಷ್ಟೊತ್ತಿಗೆ ಆಚರಣೆ ಮಾಡುವಂಥ ಒಂದು ಕೆಲಸ ಮಾಡಿಕೊಡ್ತಾರೆ ಅಂತ ನನಗೆ ಎಲ್ಲೋ ಒಂದು ಕಡೆ ಭರವಸೆ ಇದೆ. ಯಾಕೆ ನಾನು ಇವತ್ತೇ ವಿಶೇಷವಾಗಿ ಈ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಅಂದರೆ, ಶಾಂತಿ, ಸತ್ಯ, ಅಹಿಂಸೆಗೆ ಹೆಸರಾದಂತಹ ಗಾಂಧೀಜಿರವರ ಜಯಂತಿ. ಯಾವುದೇ ಒಂದು ಹೋರಾಟ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಗಾಂಧೀಜಿ ಪ್ರತಿಮೆಯಿಂದ ಪ್ರಾರಂಭ ಮಾಡ್ತಾರೆ. ಯಾಕೆ ಅಂದರೆ ಅವ್ರಿಗೆ ಎಲ್ಲೋ ಒಂದು ಕಡೆ ಜಯ ಸಿಗುತ್ತದೆ ಅನ್ನೋ ಒಂದು ನಂಬಿಕೆ ಇರುತ್ತದೆ. ಹಾಗಾಗಿ ನಾವು ಕೂಡ ಇವತ್ತು ಗಾಂಧಿ ಜಯಂತಿಯ ಅಂಗವಾಗಿ ನಮಗೂ ಜಯ ಸಿಗ್ತದೆ,
ನಮಗೂ ಈ ಒಂದು ಜಯಂತಿ ಮಾಡೋ ಅವಕಾಶ ಸಿಗ್ತದೆ ಅಂತ ಹೇಳ್ಬಿಟ್ಟು ನಾವು ಈ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ನಾನು ಈ ಮೂಲಕ ರಾಜ್ಯದ ಎಲ್ಲ ನನ್ನ ಆತ್ಮೀಯ ಸಂತ ಶಿಶುನಾಳ ಶರೀಫರ ಅನ್ಯಾಯಿಗಳಿಗೆ ಭಕ್ತಾದಿಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದು ಕೂಡ ಅಷ್ಟೇ, ಎಲ್ಲರೂ ತಾವು ಕೂಡ ಒಂದು ಮನವಿ ಪತ್ರ ತಮ್ಮ ತಮ್ಮ ಸಂದೇಶ ವಾಟ್ಸಪ್ ಮೂಲಕ ಮತ್ತು ಮನವಿ ಪತ್ರದ ಮೂಲಕ ರಾಜ್ಯ ಸರ್ಕಾರಕ್ಕೆ, ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಕಳಿಸೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಸಂತ ಶಿಶುನಾಳ ಶರೀಫರ ಜಯಂತಿಯ ಒಂದು ಆಚರಣೆ ಮಾಡುವಂಥ ಒಂದು ಅವಕಾಶ ಕಲಿಸುವಂಥ ಒಂದು ಕೆಲಸ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ.